ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ. ಮಂತ್ರಿ ಹ್ಮ್ ಅಳೋ ಹ್ಮ್ ಜಲ್ದಿ ಹೇಳ್ಬೇಕು. ಅಳುಕೊಂಡು ರಾಜನ ಬಳಿ ಬಂದು ಗಂಧರ್ವ ಸೇನೆ ಸತ್ತನು ಎಂದು ಅಂದನು. ಅವನು ಅಳುವುದನ್ನು ಕಂಡು ರಾಜನು ಅಳಲಿಕ್ಕೆ ಶುರು ಮಾಡಿದನು ಮತ್ತು ಒಡ್ಡೋಲಗವನ್ನು ಮುಗಿಸಿದನು. ಮತ್ತೆ ರಾಜ್ಯದಲ್ಲಿ 3 ದಿನದ ರಜೆಯನ್ನು ಕೊಟ್ಟನು. ಗಂಧರ್ವ ಸೇನೆ ಯಾರು ಎಂಬುದನ್ನು ತಿಳಿಯಲು ಮಂತ್ರಿ ಮಾಡಿದ ಪ್ರಯತ್ನಗಳೇನು? ಮಂತ್ರಿ ಮಿಲಿಟರಿ ಸೇನೆಯ ಮುಖ್ಯಸ್ಥರಿಗೆ ಹೋಗಿ ಕೇಳಿದನು, ಯಾರು ಗಂಧರ್ವ ಸೇನಾ ಮುಖ್ಯಸ್ಥ? ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಹೇಳಿದಳು. ಮಂತ್ರಿ ಹೋಗಿ ಯಾರೆಂದು ಕೇಳಿಕೊಂಡು ಬಾ ಎಂದು ಹೇಳಿದನು. ಮುಖ್ಯಸ್ಥ ಹೋಗಿ ತನ್ನ ಹೆಂಡತಿಗೆ ಕೇಳಿದಳು. ಅವಳು, ನಾನು ಬೆಳಿಗ್ಗೆ ನದಿಯಲ್ಲಿ ಬಟ್ಟೆಯನ್ನು ತೊಳೆಯಲು ಹೋದಾಗ ಮಡಿವಾಳ ನನ್ನ ಹೆಂಡತಿ ಹೇಳಿದಳು, ಗಂಧರ್ವ ಸೇನೆ ಸತ್ತರು. ಅವರು ಯಾರೆಂದು ನನಗೆ ಗೊತ್ತಿಲ್ಲ. ಅದಕ್ಕೆ ಮುಖ್ಯಸ್ಥ ಹೋಗಿ ಕೇಳಿಕೊಂಡು ಬಾ ಎಂದು ಹೇಳಿದನು. ಮಡಿವಾಳನ ಹೆಂಡತಿ ಮುಖ್ಯಸ್ಥರ ಹೆಂಡತಿ ಮಡಿವಾಳನ ಹೆಂಡತಿಗೆ ಹೋಗಿ ಕೇಳಿದಳು, ಯಾರು ಗಂಧರ್ವ ಸೇನಾ? ಗಂಧರ್ವ ಸೇನಾ ಒಂದು ಕತ್ತೆ, ಅವನು ಸತ್ತನು. ವೆರಿ ಗುಡ್. ಸಂದರ್ಭ ಸಹಿತ ವಿವರಿಸಿರಿ. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ಯಾರಿಗೆ ಹೇಳಿದರು? ಸಂದರ್ಭ ಹೇಳಬೇಕು, ಆಮೇಲೆ ಅದನ್ನ ಸ್ವಾರಸ್ಯನೂ ಹೇಳಬೇಕು. ಸಂದರ್ಭ ಈ ಮೇಲಿನ ವಾಕ್ಯವನ್ನು ಬೇಗೋ ರಮೇಶ್ ಅವರು ಓಕೆ.